ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾವು ತಂದಿದ್ದೀವಿ ಹೋಂಡಾದವರ ಶೈನ್ 125 ಗಾಡಿ. ಸೊ ಇದು ಬಂದ್ಬಿಟ್ಟು ಹೋಂಡಾ ಶೈನ್ 125. ಸೊ ಈ ಗಾಡಿಯಲ್ಲಿ LED ಸೆಟಪ್ ಏನಿಲ್ಲ, ಹಾಗೆ ಹ್ಯಾಲಜನ್ ಲೈಟ್ ಇರುತ್ತೆ, ಹಾಗೆ ಹ್ಯಾಲಜನ್ ಇಂಡಿಕೇಟರ್ ಕೂಡ ಒಂದಿರುತ್ತೆ. ಇನ್ನು ಈ ಗಾಡಿ ಫ್ರಂಟು ಮತ್ತು ರಿಯರು ಫ್ರಂಟು ಡಿಸ್ಕ್ ಬ್ರೇಕ್, ಹಾಗೆ ರಿಯರು ಡ್ರಮ್ ಬ್ರೇಕ್ ಹೊಂದಿದೆ ಈ ಗಾಡಿ. ಇನ್ನು ಈ ಸೈಡಿಂದ ನೋಡೋದಾದ್ರೆ ಈ ಗಾಡಿನ, ಸೊ ಇದರ ಇಂಜಿನ್ ಬಂದ್ಬಿಟ್ಟು 123.94 cc ಹೊಂದಿರುತ್ತೆ, ಹಾಗೆ ಇದು 11 ನ್ಯೂಟನ್ ಮೀಟರ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದು ಬಂದ್ಬಿಟ್ಟು ಈ ಥರ ಇದೆ ಈ ಸೈಡು. ಸೊ ಇನ್ನು ರೇರಿಂದ ನೋಡೋದಾದ್ರೆ ಗಾಡಿ ಬಂದ್ಬಿಟ್ಟು ಈ ಥರ ಇದೆ. ರೇರಿಂದ ಮಾಮೂಲಿ ಎಲ್ಲ ಹಾಲಜಿನ್ ಇಂಡಿಕೇಟರ್ ಹೊಂದಿರುತ್ತೆ ಗಾಡಿ. ಸೊ ಈ ಕಡೆಯಿಂದ ಒಂದು ಸ್ಯಾರಿ ಗಾರ್ಡು ಮತ್ತು ಇದನ್ನು ಹೊಂದಿದೆ ಗಾಡಿ. ಸೊ ಇನ್ನು ಈ ಕಡೆ ಈ ಗಾಡಿ ಬಂದ್ಬಿಟ್ಟು 5 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ, ಹಾಗೆ ಈ ಗಾಡಿಯ ಫ್ಯೂಯಲ್ ಕೆಪಾಸಿಟಿ ಬಂದು 10.5 ಲೀಟರ್ ಅಷ್ಟು ಪೆಟ್ರೋಲ್ನ ಹೊಂದಿರುತ್ತೆ. ಸೊ ಇನ್ನು ಈ ಗಾಡಿಯ ಡ್ಯಾಶ್ ಬೋರ್ಡ್ ನೋಡೋದಾದರೆ, ಅಂದರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡೋದಾದರೆ ಸೊ ಹೀಗಿದೆ. ಸೊ ಇಲ್ಲಿ ಬಂದ್ಬಿಟ್ಟು ಸ್ಪೀಡೋಮೀಟರು, ಹಾಗೆ ಇಂಡಿಕೇಟರು ಮತ್ತು ಐ ಬೀಮು ಮತ್ತು ಫ್ಯೂಯಲ್ ಟ್ಯಾಂಕ್ ಅಷ್ಟೇ ಹೊಂದಿರುತ್ತೆ, ಅನಲಾಗ್ ಆಗಿರುತ್ತೆ ಎಲ್ಲ ಕೂಡ, ಡಿಜಿಟಲ್ ಆಗಿ ಏನೂ ಇಲ್ಲ ಈ ಗಾಡಿನಲ್ಲಿ. ಸೊ ಇನ್ನು ಈ ಕಡೆಯಿಂದ ನೋಡೋದಾದರೆ ಸೊ ಇದು ಬಂದ್ಬಿಟ್ಟು ಪಾಸು, ಐ ಬೀಮು, ಲೋ ಬೀಮು. ಐ ಬೀಮ್ ಬೇಕು ಅಂದರೆ ಇದನ್ನು ಮುಂದಕ್ಕೆ ಈ ಥರ ಮಾಡಬೇಕು. ಸೊ ಇನ್ನು ಇಂಡಿಕೇಟರ್ ಸ್ವಿಚ್ ಇದು. ಸೊ ಇದು ಬಂದ್ಬಿಟ್ಟು ಆರೆಂಜ್ ಸ್ವಿಚ್ ಆಗಿರುತ್ತೆ, ಆರೆಂಜ್ ಸ್ವಿಚ್ಚು. ಸೊ ಇನ್ನು ಈ ಕಡೆಯಿಂದ ನೋಡೋದಾದರೆ ಇದು ಬಂದ್ಬಿಟ್ಟು ಕಿಲ್ ಸ್ವಿಚ್ಚು, ಸೆಲ್ಫ್ ಮತ್ತು ಇದಕ್ಕೆ ಇಲ್ಲೇ ಒಂದಿರುತ್ತೆ. ಇಂಜಿನ್ ಸೌಂಡ್ ಕೇಳಿಸ್ಕೊಳ್ಳಿ ಇವಾಗ, ಗಾಡಿ ಸೌಂಡು. ಹಾಗೆ ಈ ಗಾಡಿಯಲ್ಲಿ ಸ್ಟ್ಯಾಂಡ್ ಹಾಕಿದ್ರೆ ಈ ಥರ ಇದು ಸೈನ್ ತೋರಿಸುತ್ತೆ. ಸೊ ಈ ಗಾಡಿ ಬಂದ್ಬಿಟ್ಟು ನಮಗೆ ಆನ್ ರೋಡು 1,06,000 ಬಿದ್ದಿದೆ, ಇನ್ಕ್ಲೂಡಿಂಗ್ ಎಲ್ಲ ಸೇರಿ. ಸೊ ಬನ್ನಿ ಈಗ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ಸೊ ಇನ್ನು ಈ ಗಾಡಿನ ಮೈನಸ್ ಪಾಯಿಂಟ್ ಹೇಳೋದಾದರೆ ಮೇನ್ ಬಂದ್ಬಿಟ್ಟು ಬ್ರೇಕು. ಸೊ ಈ ಗಾಡಿ ಬ್ರೇಕಲ್ಲಿ ಸಿಕ್ಕಾಬಟ್ಟೆ ಹಿಂದುಳಿದಿದೆ, ಯಾಕಂದರೆ ಬ್ರೇಕ್ ಅಷ್ಟು ಹಿಡಿತಾ ಇಲ್ಲ ಗಾಡಿ, ರೇರ್ ಬ್ರೇಕು. ಸೊ ಸರ್ವಿಸ್ ಮಾಡೋದ್ರಿಂದ ಪಾಲಿಶ್ನರ್ ಹಾಕಿದಾರೆ ಏನೋ ಗೊತ್ತಿಲ್ಲ, ಮತ್ತು ಈ ರೇರ್ ಬ್ರೇಕ್ ಮಾತ್ರ ಸಿಕ್ಕಾಬಟ್ಟೆ ಕಮ್ಮಿ ಇದೆ ಗಾಡಿನಲ್ಲಿ. ಅದು ಬಿಟ್ಟರೆ ಇನ್ನೂ ಹೋಂಡಾ ಇಂಜಿನ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಇಷ್ಟು ಸೊ ಈ ಗಾಡಿನ ಇಂಜಿನ್ ಬಗ್ಗೆ ಮಾತಾಡಂಗೆ ಇಲ್ಲ, ಸಿಕ್ಕಾಪಟ್ಟೆ ಬಟರ್ ಸ್ಮೂತ್ ಇಂಜಿನ್ ಆಗಿರುತ್ತೆ, ಗೇರ್ ಕೂಡ ತುಂಬ ಸ್ಮೂತ್ ಆಗಿದೆ ಗೇರು. ಸೊ ಏನ್ ಮೈನಸ್ ಪಾಯಿಂಟ್ ಅಂದ್ರೆ ಒಂದು ಬ್ರೇಕ್ ಒಂದು ABS ಕೊಟ್ಬಿಟ್ಟಿದ್ರೆ ತುಂಬಾ ಚೆನ್ನಾಗಿರೋದು. ಸೊ ಗಾಡಿ ಡಿಸ್ಕ್ ಮತ್ತೆ ಡ್ರಮ್ ಬ್ರೇಕ್ ಆಗಿರೋದ್ರಿಂದ ಸ್ವಲ್ಪ ಹಿಂಸೆ ಆಗುತ್ತೆ ಗಾಡಿ ಓಡಿಸೋಕೆ. ಸೊ ಡೈಲಿ ಕಮ್ಯೂನಿಟಿಗೆಲ್ಲ ಹೋಗಕ್ಕೆ ಸ್ವಲ್ಪ ದೂರ ಓಡಾಡ್ತೀವಿ ಅಂದ್ರೆ ಸ್ವಲ್ಪ ಹಿಂಸೆ, ಓಡಾಡ್ಕೊಂಡು ಓಡಾಡಬೇಕು ಗಾಡಿಲಿ. ಇದಿಷ್ಟು ಈ ಗಾಡಿ ರಿವ್ಯೂ ಆಗಿರುತ್ತೆ. ಇನ್ನೇನು ಯಾವ್ದಾದ್ರು ಮಿಸ್ ಆಗಿದ್ರೆ ಲಾಸ್ಟ್ ಅಲ್ಲಿ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ವಿಡಿಯೋ ನೋಡುತ್ತೆ ಎಲ್ರಿಗೂ ಕೂಡ ಧನ್ಯವಾದಗಳು. ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ, ನೋಡೋಣ ಇದೇ ರೀತಿ ಯಾವ್ದಾದ್ರು ನೆಕ್ಸ್ಟ್ ಕಾರ್ಗಳ ಬಗ್ಗೆ ವಿಡಿಯೋಸ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ನೋಡೋಣ, ಆದ್ರೆ ಕಾರ್ಗಳದ್ದು ಕೂಡ ವಿಡಿಯೋನ ಮಾಡ್ತೀನಿ. ಸೊ ಹೇಳ್ತಾ ಈ ಲಾಗ್ನ ಎಂಡ್ ಮಾಡ್ತೀನಿ. ಎಲ್ರಿಗೂ ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ. ಎಲ್ರಿಗೂ ಕೂಡ ಬಾಯ್ ಬಾಯ್.